ಸಾಕ್ಷಾತ್ ಮಹಾಲಕ್ಷ್ಮಿನೇ ಈ ರಂಗೋಲಿಯಲ್ಲಿ ನೆಲೆಸಿರ್ತಾಳೆ ಅಂತ ನಂಬಿಕೆ ಇರೋದ್ರಿಂದ ಈ ರಂಗೋಲಿಯನ್ನು ದೇವರ ಕೋಣೆಯಲ್ಲಿ ದೇವರ ಮುಂದೆ ಅಥವಾ ತುಳಸಿ ಕಟ್ಟೆಯ ಮುಂದೆ ಮಾತ್ರ ಬಿಡಿಸಬೇಕು. ಕಾಲು ತುಳಿಯುವಂಥ ಸ್ಥಳಗಳಲ್ಲಿ ಇದನ್ನು ಬಿಡಿಸಬಾರ್ದು. ಸುಲಭವಾಗಿ ಹೇಗೆ ಈ ಹೃದಯ ಕಮಲ ರಂಗೋಲಿಯನ್ನು ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ನ್ಯೂಸ್ ಪೇಪರ್ ಅಥವಾ ಯಾವುದಾದ್ರೂ ಪೇಪರ್ ತಗೊಂಡು ನೀವು ಯಾವ ಸೈಜಿಗೆ ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕಬೇಕು ಅಂತಿದ್ದೀರಾ ಆ ಸೈಜಿಗೆ ಒಂದು ಸರ್ಕಲ್ ಥರ ಒಂದು ಪೇಪರಲ್ಲಿ ಕಟ್ ಮಾಡ್ಕೊಳ್ಳಿ. 8 ಫೋಲ್ಡ್ ಬರೋ ಥರ ಮಡ್ಚ್ಕೊಳ್ಳಿ. ಮತ್ತು ಮಧ್ಯದ ಭಾಗದಲ್ಲಿ ಒಂದು ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಒಂದು ರಂಧ್ರ ಮಾಡ್ಕೊಳ್ಳಿ. ಈಗ ದೇವ್ರ ಮುಂದೆ ಎಲ್ಲಿ ರಂಗೋಲಿ ಬಿಡಿಸ್ಬೇಕು ಅಂತಿದ್ದೀರಾ ಅಲ್ಲಿ ಈ ಪೇಪರ್ನ ಇಟ್ಬಿಟ್ಟು ಮೊದಲು ಮಧ್ಯದಲ್ಲಿ ನಾವೇನು ರಂಧ್ರ ಮಾಡ್ಕೊಂಡಿದ್ದೀವಲ್ವ ಅಲ್ಲಿ ಅಕ್ಕಿ ಹಿಟ್ಟು ಇಂದ ಒಂದು ಮಾರ್ಕ್ ಮಾಡ್ಕೊಳ್ಳಿ, ರಂಗೋಲಿ ಚುಕ್ಕೆ ಇಟ್ಕೊಳ್ಳಿ. ಅದೇ ಥರ ಮತ್ತು ಮೇಲೆ ಕೆಳಗೆ ಅಕ್ಕಪಕ್ಕ 4 ಕಡೆ, ಆಮೇಲೆ ಸೈಡ್ಗಳಲ್ಲಿ ಒಟ್ಟು 8 ಕಡೆ ನಾವು ಮಾರ್ಕ್ ಮಾಡ್ಕೋಬೇಕು. ಚುಕ್ಕೆ ಇಟ್ಟು ನಾವು ಡೈರೆಕ್ಷನ್ಸ್ನ ಮಾರ್ಕ್ ಮಾಡ್ಕೋಬೇಕು. ಈಗ ಪೇಪರ್ನ ತೆಗೆದ್ಬಿಟ್ಟು ಮಧ್ಯದ ಚುಕ್ಕೆಯಿಂದ ನಾವೇನು ಮಾರ್ಕಿಂಗ್ಗೆ ಇಟ್ಟಿದ್ದೀವಲ್ವ ಚುಕ್ಕೆ ಅಲ್ಲಿವರೆಗೂ 4 ಚುಕ್ಕೆ ಮಧ್ಯದಲ್ಲಿ ಬರಬೇಕು. ಅಂದರೆ ಒಟ್ಟು 5 ಚುಕ್ಕೆ ಆಗಬೇಕು. ಮಧ್ಯದ ಚುಕ್ಕೆ ಬಿಟ್ಟರೆ 5 ಚುಕ್ಕೆ ಆಗಬೇಕು. ರಂಗೋಲಿ ನಾನು ಬಿಡಿಸ್ತಾ ಇರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇಡಬೇಕು ಅಂತ. ಆ ಥರ ಎಲ್ಲ ಡೈರೆಕ್ಷನ್ನಲ್ಲೂ ನಾವು 8 ಡೈರೆಕ್ಷನ್ಸ್ ಇದೆ ಇಲ್ಲಿ. 8 ಡೈರೆಕ್ಷನ್ಸ್ನಲ್ಲಿ ಮಧ್ಯದ ಚುಕ್ಕೆ ಬಿಟ್ಟು 5 ಚುಕ್ಕೆಗಳನ್ನ ಇಟ್ಕೋಬೇಕು. ಒಟ್ಟು 5 ನಾವು ಮೊದಲಿಟ್ಟ ಚುಕ್ಕೆ ಸೇರಿಸಿ 5 ಚುಕ್ಕೆ ಇಡಬೇಕು. ರಂಗೋಲಿ ಬಿಡಿಸೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಈ ನಂಬರ್ಗಳನ್ನ ನೆನ್ಪಿಟ್ಕೊಳ್ಳಿ. 1 3 5 2 4 1 ಇದು ಆರ್ಡರು. 1 ಚುಕ್ಕೆಯಿಂದ 3 ಚುಕ್ಕೆಗೆ ಹೋಗಬೇಕು, 3 ಚುಕ್ಕೆಯಿಂದ 5ನೇ ಚುಕ್ಕೆಗೆ ಹೋಗಬೇಕು, 5ನೇ ಚುಕ್ಕೆಯಿಂದ 2ನೇ ಚುಕ್ಕೆಗೆ ಬರಬೇಕು, 2ನೇ ಚುಕ್ಕೆಯಿಂದ 4ನೇ ಚುಕ್ಕೆಗೆ, 4ರಿಂದ 1. ಆದರೆ ಆ ಥರ ಒಂದೇ ಸಲ ಹೋಗದೆ ನಾವು ಫಸ್ಟು 1ರಿಂದ 3 ಎಲ್ಲ ಒಂದು ರೌಂಡು ಮುಗಿಸ್ಕೋಬೇಕು. 1 ಚುಕ್ಕೆಯಿಂದ 3ನೇ ಚುಕ್ಕೆಗೆ ಅಂದರೆ ಒಂದು ಲೈನಲ್ಲಿರೋ ಫಸ್ಟ್ ಚುಕ್ಕೆಯಿಂದ 2ನೇ ಲೈನಲ್ಲಿರೋ 3ನೇ ಚುಕ್ಕೆಗೆ ರಂಗೋಲಿ ಬಿಡಿಸ್ಕೋಬೇಕು. ಆ ಥರ ಒಂದು ರೌಂಡ್ ಆದಮೇಲೆ ಈಗ 3ನೇ ಚುಕ್ಕೆಯಿಂದ 5ನೇ ಚುಕ್ಕೆಗೆ ನಾವೇನು 3ನೇ ಚುಕ್ಕೆಗೆ ಸ್ಟಾಪ್ ಮಾಡಿದ್ದೀವಲ್ಲ ಅಲ್ಲಿಂದ ನೆಕ್ಸ್ಟ್ ಲೈನಲ್ಲಿರುವಂಥ 5ನೇ ಚುಕ್ಕೆಗೆ ರಂಗೋಲಿ ಹಾಕಬೇಕು. ಹಾಗೆ ಮತ್ತೆ ಒಂದು ಸರ್ಕಲ್ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ 5ನೇ ಚುಕ್ಕೆಯಿಂದ ನಾವು ನೆಕ್ಸ್ಟ್ ಲೈನಲ್ಲಿರುವಂಥ 2ನೇ ಚುಕ್ಕೆಗೆ ಬರಬೇಕು, ಕೆಳಗಡೆ ಬರಬೇಕು. ಹಾಗೆ ಮತ್ತೆ ಇನ್ನೊಂದು ರೌಂಡು ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಒಂದು ರೌಂಡ್ ಆಯಿತು. ನೆಕ್ಸ್ಟು 2ನೇ ಚುಕ್ಕೆಯಿಂದ 4ನೇ ಚುಕ್ಕೆಗೆ ನಾವು ರಂಗೋಲಿ ಹಾಕೋಬೇಕು. 2ರಿಂದ 4ಕ್ಕೆ ಹೋಗಬೇಕು. ಎರಡರಿಂದ 4 ಚುಕ್ಕೆಗೆ ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ಈಗ 4ರಿಂದ ನಾವು 1ನೇ ಚುಕ್ಕೆಗೆ ವಾಪಸ್ ಬರಬೇಕು. ಅಲ್ಲಿಗೆ ಹೃದಯ ಕಮಲ ರಂಗೋಲಿ ಮುಗಿಯುತ್ತೆ. ಹೀಗೆ ನಾವು 1 3 5 2 4 1 ಅಂತ ಒಂದು ಆರ್ಡ್ರಲ್ಲಿ ಹಾಕ್ಕೊಂಡು ಹೋದರೆ ತುಂಬ ಸುಲಭವಾಗಿ ಯಾವುದೇ ತಪ್ಪುಗಳನ್ನ ಮಾಡದೆ ಅಳಿಸ್ದೆ ಕರೆಕ್ಟಾಗಿ ಒಂದೇ ಟೈಮಿಗೆ ನಾವು ಈ ರಂಗೋಲಿಯನ್ನು ಬಿಡಿಸ್ಬೋದು. ರಂಗೋಲಿ ಹಾಕಿದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಪೂಜೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು.